ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಠ ಆರೋಸಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಇಲ್ಲಿ ಹೇಳ್ತಿರೋದೊಂದು ಪ್ರತಿ ಅಕ್ಷರನೂ ನಿಮಗಾಗಿ ಅಂತ ಅನ್ಕೋಬೇಡ್ರಿ. ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಏನು ಸರಿ ಅನಿಸ್ತೈತಿ ಅದನ್ನಷ್ಟೇ ನೀವು ತೊಗೊಳ್ರಿ, ಉಳಿದಿದ್ದ ಬೇರೆಯವರಿಗಾಗಿ. ಓಕೆ, ಸೊ ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡ್ರಿ. ಇದ್ರೊಳಗೆ ಈ ರೀಡಿಂಗ್ ಒಳಗೆ ನನ್ನ ಜೀವನಕ್ಕೆ ಏನಾದರೂ ಅಥವಾ ನಾ ಇರೋ ಪರಿಸ್ಥಿತಿ ಏನಾದರೂ ನನಗೆ ಗೈಡೆನ್ಸ್ ಸಿಗ್ತತಾ ಅಂತ ನೋಡಿದ್ರಂದ್ರೆ 100% ನಿಮ್ಗೆ ಒಂದರ ಸಣ್ಣದಾಗಲಿ ಒಂದು ಟಿಪ್ಪರ ಸಿಗ್ತದೆ. ಅದಕ್ಕೆ ನಿಮ್ಗೊಂದು ಹೆಲ್ಪ್ಫುಲ್ ಆಗುವಂಥದ್ದು ಸಿಗ್ತದೆ. ಸೊ ಓಪನ್ ಮೈಂಡಿಂದ ನೋಡ್ರಿ. ಖಾಲಿ ತಲೆ ಇಟ್ಕೊಂಡು ನೋಡ್ಬೇಕು. ಎಲ್ಲ ಏನೇನೋ ಇಟ್ಕೊಂಡು ಆಲ್ರೆಡಿ ಅದನ್ನು ತುಂಬಿಸ್ಕೊಂಡು ಇಲ್ಲಿ ಬಂದ್ರಂದ್ರೆ ಇದ್ರಾಗ ಹೇಳಿದ್ದಿನ ನಿಮ್ಮ ತಲೆ ಒಳಗೆ ಹೋಗಲ್ಲ. ಡಿಸೈಡೆಡ್ ಆಗೇ ಬಂದುಬಿಡ್ತೀರಿ. ಇಲ್ಲಿ ಬಂದಮೇಲೆ ಇಲ್ಲ ಅದು ಹಂಗೈತಿ ಹಿಂಗೈತಿ ನಾವು ಹಂಗೆ ಅನ್ಕೊಂಬಿದ್ದು ಇದ್ರೊಳಗೆ ಏನೋ ಐತಿ ಹಂಗೆ ಅನ್ಕೊಂಡು ಬರಬಾರ್ದು. ರೀಡಿಂಗ್ಸಿಗೆಲ್ಲೂ ಫ್ರೀ ಮೈಂಡಿಂದ ಬಂದ್ರೆ ಅಂದ್ರೆ ಏನಾದರೂ ನಿಮ್ಗೆ ಎಲ್ಲನೂ ನಿಮ್ಮ ತಲೆ ಒಳಗೆ ನಾವು ಏನು ಹೇಳ್ತದೆ. ಸೊ ಒಂದು ತಲೆ ಒಳಗೆ ಏನೋ ಒಂದು ವಿಚಾರ ಬಂತು. ಟ್ಯಾರೋ ಬಗ್ಗೆ ಅಲ್ಲ, ಅಂದರೆ ಯಾರೋ ಒಬ್ಬರು ನಂದೊಂದು ಕ್ಲೈಂಟಿಗೆ ಹೇಳಿದಂಥ ವಿಷಯ. ಅವ್ರು ನನಗಂದ್ರೆ ಇವರೆಲ್ಲ ಕರೆಕ್ಟ್ ಇದ್ರು. ಶೀ ಈಸ್ ಅ ವುಮನ್, ಅವ್ರ ಹೆಣ್ಮಕ್ಳು. ಅವ್ರು ಮ್ಯಾಮ್ ಅವ್ರಿಗೆ ಎದುರು ಅವ್ರ ಪಾರ್ಟ್ನರ್ ಬಟ್ ಅವ್ರಿಗೆ ಪರಿಚಯ ಏನಂದ್ರೆ ಅವರಿಗೆ ಹೆಣ್ಮಕ್ಳ ಬುದ್ಧಿ ಯಾವಾಗಲೂ ಮೊಣಕಾಲು ಕೆಳಗೆ ಅಂದ್ರಂತೆ. ಯಾರ್ಯಾರು ಇದಕ್ಕೆ ಯಾಕೆ ಇದು ಬಂತು, ಇದು ಕರೆಕ್ಟಾ ತಪ್ಪ ಅಂತ ನನಗೆ ಕಮೆಂಟ್ ಮಾಡಿ. ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲ ಕೆಳಗೆ. ವಾಟ್ ಡಸ್ ದಿಸ್ ರಿಯಲಿ ಮೀನ್? ಹಂಗಂದ್ರೆ ನಿಜವಾಗ್ಲೂ ಅರ್ಥ ಯಾರಿಗಾದ್ರೂ ಗೊತ್ತೈತಾ? ನಾನು ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಯಾಕೆ ಹಿಂಗೆ ಬಂತು, ಯಾವ ವಿಷಯಕ್ಕಾಗಿ ಇದನ್ನು ಒಂದು ನಾಡುನುಡಿನ ಮಾಡಿದ್ರು ಆಗಿನ ಕಾಲದಾಗ. ಯಾಕಂದ್ರೆ ನಮಗೆ ಗೊತ್ತಿರೋಂಗೆ ಹೆಣ್ಣು ಮಕ್ಕಳು ಇಲ್ದಂಗೆ ಪುರುಷ ಶಕ್ತಿ ಸ್ತ್ರೀ ಶಕ್ತಿ ಅಂತ ಪ್ರಕೃತಿ ಪುರುಷ ಅಲ್ಲ ನಮ್ದು ಇದು ಜಗತ್ತಿರೋದು. ಸ್ತ್ರೀ ಶಕ್ತಿ ಅಥವಾ ಫೆಮಿನೈನ್ ಎನರ್ಜಿ ಇಲ್ದಂಗೆ ಜೀವನ ನಡೆಯಲ್ಲ. ಬಟ್ ಸ್ಟಿಲ್ ಹಿಂಗೆ ಯಾಕಂದ್ರು ನಾ ಹೆಣ್ಮಗಳಂತ ಪ್ರೌಡಿಂದ ಹೇಳ್ಕೊತೀನಿ. ಹಂಗಂದ ಗಂಡ್ಮಕ್ಳನ್ನ ಹೀಯಾಳ್ಸಲ್ಲ ಇಲ್ಲ. ಯಾಕಂದ್ರೆ ಅವ್ರ ಜೀವನಕ್ಕೆ ಅವರು ಬೇಕು, ನಾವು ಬೇಕು. ಎರಡು ಗಾಲಿ ಹಿಂಗೆ ಹೊಂಟಾಗ ಎರಡು ಈಕ್ವಲ್ ಆಗಿರಲೇಬೇಕು. ಹೌದಾ? ಒಂದು ಯಾವ್ದಾರು ಜಾಸ್ತಿ ಆದ್ರೂ ಹಿಂಗೆ ಇಂಬ್ಯಾಲೆನ್ಸ್ ಆಗ್ತದೆ. ಹೆಣ್ಮಕ್ಳಿಂದಂಗೆ ಜೀವನ ನಡೆಯೋದಿಲ್ಲ ಎಲ್ಲರದು. ನಮ್ಮನ್ನ ಹೆತ್ತು ಹೊತ್ತು ಬೆಳೆಸೋಕ್ಕಿಂತ ತಾಯಿ, ನಮ್ಮ ಹೊರಾಕನ ತಾಯಿ ಇದ್ದಿದ್ದಿಲ್ಲ ಅಂದ್ರೆ ನಾವೆಲ್ಲಿಂದ ಬರ್ತಿದ್ವಿ. ಆದರೂ ಬುದ್ಧಿ ಅಂತ ಬಂದಾಗ ವೈ ನನಗೆ ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾರ್ಯಾರಿಗೇನೇನು ಅನಿಸುತ್ತೆ ಸುಮ್ಮನೆ ಏನಾರು ಹಾಕಬೇಡ್ರಿ. ಅಂದ್ರೆ ನಿಜವಾಗ್ಲೂ ಅದಕ್ಕೆ ಏನು ಅಂದಿರಬಹುದು. ಈ ಎಕ್ಸಾಂಪಲ್ ಹೇಳ್ತೀನಿ. ಆವಾಗೆಲ್ಲ ಮೆನ್ಸಸ್ ಆದರೆ ಅದ್ರ ಮುಟ್ಟಾದ್ರೆ ನಾವೇನಂತೀವಲ್ಲ, ಅವಾಗೆಲ್ಲ ಮನೆಯಿಂದ ಹೊರಗೆ ಬರಬೇಡ್ರಿ ಕುಂದ್ರಿ ಅಂತಿದ್ವಿ. ಯಾಕಂದ್ರೆ ಅವಾಗಿನ ಲೈಫ್ ಸ್ಟೈಲ್ ಹಂಗಿತ್ತು ಅವ್ರದ್ದು. ಬೀಸೋದು ಕೊಟ್ಟೋದು ಬಟ್ಟೆ ಒಗೆಯೋದು ಮಷಿನ್ ಇದ್ದಿದ್ದಿಲ್ಲ ಅವಾಗ. ಬಗ್ಗೆ ಏನೆಲ್ಲ ಒರೆಸ್ಬೇಕು. ಹೌದಾ? ಹಂಗಾಗಿ ಒಂದು 5 ದಿವಸ ನೀವು ರೆಸ್ಟ್ ತೊಗೋರಿ. ಓಕೆ, ನಿಮ್ಗೆ ತ್ರಾಸ ಇರ್ತೈತಿ, ಕಂಫರ್ಟಬಲ್ ಇರಲ್ಲ. ನೀವು ತ್ರಾಸ ಅನ್ನೋದಕ್ಕೆ ನಾನು ಅನ್ಕಂಫರ್ಟಬಲ್ ಫೀಲ್ ಮಾಡ್ತೀರಿ, ಬೇಡ ಅಂತ. ಈಗ ಅದಕ್ಕೆಲ್ಲ ಮತ್ತೆ ಸಫಿಸ್ಟಿಕೇಟೆಡ್ ಏನಾರ ಬಂದ್ಬಿಟ್ಟಾವ ಈಗೆಲ್ಲ ಅವಕ್ಕೆ. ಹೌದಾ? ಆ ಅನ್ಕಂಫರ್ಟಬಲ್ನೆಸ್ ತೆಗಿಯೋಕ್ಕಾಗಿ ಕಂಫರ್ಟಬಲ್ ಆಗಿರೋಂಥ ಕೆಲವೊಂದು ಪ್ರಾಡಕ್ಟ್ ಈಗಿನ ಬಂದಿರೋದ್ರಿಂದ ಸೊ ಈ ಹೆಣ್ಮಕ್ಳು ಎಲ್ಲ ಕೆಲಸನೂ ಮಾಡ್ತಾರೆ. ಅದಕ್ಕೇನು ಇದಿಲ್ಲ. ಸೊ ಆವಾಗಿಂದ ಈಗ ನಡೆಯಂಗಿಲ್ಲ ಅಂತ ನಾನು ಹಂಗೆ ಮೊಣಕಾಲು ಬುದ್ಧಿಕ್ಕೆಲ್ಲ ಅಂದ್ರೆ ಅರ್ಥ ಏನು ಲಿಟ್ರಲಿ ಏನು ಅರ್ಥ ಅದ್ರದ್ದು. ಯಾರಿಗಾರ ಇದ್ರೆ ನಾನು ನೋಡೋಂಥ ವ್ಯೂವರ್ಸ್ ಒಳಗೆ ತಿಳಿದೋಂಥವ್ರು ಅದ್ರ ಬಗ್ಗೆ ಎಲ್ಲ ಇದ್ರೆ ಸ್ವಲ್ಪ ಮೆಸೇಜಸ್ ಹಾಕ್ರಿ, ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ನೋಡೋಣ. ಒಂದು ಯಾರಿಗಾರ ಹೆಲ್ಪ್ಫುಲ್ ಇದಕ್ಕೆ ಸಲುವಾಗಿ ಮಾಡಿದ್ರಿ ಇದನ್ನು. ವೈ ಹಿಂಗೊಂದು ಏನಾರ ಕೇಳ್ತಿದ್ದಾನೆ ಆನ್ಸರ್ ಹೇಳು. ಸೊ ಇವತ್ತೇನು ಟಾಪಿಕ್ ಏನಂತಂದ್ರೆ, ನೀವು ಯಾರನ್ನು ಭಾಳ ಪ್ರೀತಿ ಮಾಡ್ತಿದ್ದಿರಲ್ಲ, ಯಾರನ್ನ ಇಷ್ಟಪಡ್ತಿದ್ರಲ್ಲ ಅವ್ರು ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಿದಾರ. ಓಕೆ, ನೀವೆಲ್ಲರ ಜೀವನದಾಗ ಭಾಳ ಮಂದಿನ ಇಷ್ಟಪಡ್ತೀವಿ ಮೇಡಮ್ ಅಂದ್ರೆ
ಅದ್ರ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಎನರ್ಜಿಲಿ ಹಾಕ್ರಿ. ಅವ್ರನ್ನ ಹೆಸರು 3 ಸಲ ಹೇಳ್ಕೊಳ್ರಿ. ಅವ್ರ ವಿಜುವಲೈಸ್ ಮಾಡಿರಿ. ಫೋಟೋಸ್ ಇದ್ರೆ ನೋಡ್ರಿ. ಮೆಸೇಜ್ ಇದ್ರೆ ಒಂದು 2 ಸಲ ಓದ್ಕೊಳ್ರಿ. ಚಲೋ ಮೆಸೇಜ್, ಬೈಯಂಥವು ಅಳಂಥವಲ್ಲ. ಸೊ ಆ ವ್ಯಕ್ತಿ ನಿಮ್ಮನ್ನು ನಿಜವಾಗಿ ನೀವು ಇಷ್ಟಪಡ್ತಿರ್ತೀರಿ. ನಿಮ್ಮ ಕಡೆಯಿಂದ ಎನರ್ಜಿ ಚೆನ್ನಾಗಿ ಹೊಂಟಿರ್ತದೆ, ಆ ಕಡೆಯಿಂದ ಬರಬೇಕಲ್ಲ ಎನರ್ಜಿ ಅದು. ಸೊ ಅವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರೆ. ನೀವು ಯಾರನ್ನು ಪ್ರೀತಿಸ್ತೀರಿ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾರೆ. ಸುಮ್ಮನೆ ರ್ಯಾಂಡಮ್ಲಿ ಆ ವ್ಯಕ್ತಿ ನಮ್ಮನ್ನು ನೀವೇನು ಮಾಡ್ತೀರಿ ಬೇಕಾಗಿಲ್ಲ. ಅಂದರೆ ನೀವು ಪ್ರೀತಿಸ್ತೀರ ಬಿಡ್ತೀರ ಅದು ಸೆಕೆಂಡರಿ. ಬಟ್ ಆ ವ್ಯಕ್ತಿ ನಿಮ್ಗೆ ಅನಿಸುತ್ತೆ ಪ್ರೀತಿಸ್ತಾರ, ಅವ್ರು ನನ್ನ ನಿಜವಾಗ್ಲೂ ಪ್ರೀತಿಸ್ತಾರೆ, ಹಿಂಗೆ ಕ್ವಶನ್ ಕೇಳಬೇಡ್ರಿ. ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಿ ಅಂದ್ರೆ ಅವ್ರನ್ನಷ್ಟು ತೊಗೊಳ್ರಿ. ನೀವು ಅವ್ರನ್ನ ಇಷ್ಟಪಡ್ತಿರ್ಬೇಕು. ಸ್ಪೆಸಿಫೈ ದಿಸ್, ಅಂಡರ್ಲೈನ್. ನೀವು ಯಾರನ್ನ ಇಷ್ಟಪಡ್ತೀರಿ ಅಂಡರ್ಲೈನ್. ಆ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರೆ. ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್. ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದಾರ? The fool, isolation, laziness. Okay. Harmony, lovers, abundance. ನೀವು ಯಾವ ವ್ಯಕ್ತಿನ ನೀವು ಇಷ್ಟಪಡ್ತಿರೋ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದಾರ ಅಂದರೆ ಎಸ್ ಇಲ್ಲಿ. ಎಸ್. ಸ್ವಲ್ಪ ಮನಸ್ಥಿತಿಗಳ ಕೆಟ್ಟ ಮನಸ್ಥಿತಿ ಈಗಿನ ಪರಿಸ್ಥಿತಿ ಒಳಗೆ ನಿಮ್ಮ ವ್ಯಕ್ತಿ ಸ್ವಲ್ಪ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡಿರ್ಬೇಕಿಲ್ಲ. ಬಟ್ ಯು ಪೀಪಲ್ ಆರ್ ಮೇಡ್ ಫಾರ್ ಈಚ್ ಅದರ್. ಅಂದರೆ ಏನೋ ಒಂದು ನೀವು ಯಾವ ವ್ಯಕ್ತಿ ನೋಡ್ತಿದ್ದಿರಲ್ಲ ಅವರು ನಿಮ್ಗೆ ಒಬ್ರಿಗೊಬ್ರು ಜೀವನದಾಗ ಹೆಲ್ಪ್ ಆಗ್ತಾರೆ. ಒಬ್ರಿಗೊಬ್ರು ಹಿಂಗೆ ಯಾವುದೋ ಒಂದು ರೀತಿ ಒಳಗೆ ನೀವು ಒಬ್ರಿಗೊಬ್ರು ಪೂರಕವಾಗಿ ಅದ್ದೀರಿ. ನಿಮ್ದೊಂದು ಏನೋ ಕಷ್ಟ, ನಿಮ್ದು ಒಂದು ಇದು ಅಂದಾಗ ಆ ವ್ಯಕ್ತಿ ನಿಮ್ಗೆ ಕೈ ಹಿಡಿದು ಎತ್ತಾರಂತಾರಲ್ಲ ಹಂಗೆ. ನೀವು ಅವ್ರಿಗೇನೋ ಒಂದು ಹೆಲ್ಪ್ ಮಾಡಿದ್ರಿ, ಅವ್ರು ನಿಮ್ಗೊಂದು ಹೆಲ್ಪ್ ಹಂಗೆ ಒಬ್ರಿಗೊಬ್ರು ಕೊಡೋದು ತೊಗೊಳೋದಿರ್ತದಲ್ಲ, ಆ ಟೈಪ್ ಎನರ್ಜಿ ಇಲ್ಲೇ ಐತಿ. ನೀವು ಯಾವ ವ್ಯಕ್ತಿ ನೋಡಿದ್ರಿ ನೋಡ್ರಿ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ಸ್ ಕೆಲವೊಬ್ರಿಗೆ ಆಗ್ಯಾವ ಅನಿಸತಿ. ಕೆಲವೊಬ್ರು ಏನೋ ಬೇರೆಯವ್ರ ಮಾತು ಕೇಳ್ಕೊಂಡು ನೀವು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗ್ಯಾವ. ಇಲ್ಲ ಭಾಳ ಸ್ಮೂತ್ ಐತಿ ನಿಮ್ಮ ರಿಲೇಷನ್ಶಿಪ್ ಅಂತ ಹೇಳಲ್ಲ. ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದಿರಲ್ಲ ಆ ವ್ಯಕ್ತಿದು ನಿಮ್ದು ಆನ್ ಆ್ಯಂಡ್ ಆಫ್. ಅಂದರೆ ಒಂದು ಸ್ವಲ್ಪ ಅವ್ರು ಏನೋ ಯಾರೋ ಇನ್ನೊಬ್ರು ಏನೋ ಹೇಳಿದರು ಅಂತಂದು ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಮಾತುಕತೆ ಆದವು, ಮಾತಾಡೋದು ಬಿಟ್ಟು ಈ ರೀತಿ ನಡೆದಿಲ್ಲ ಅಂತ ಹೇಳೋಂಗಿಲ್ಲ. ಅಟ್ರಾಕ್ಷನ್ ಭಾಳ ಐತಿ ನಿಮ್ಮಿಬ್ಬರ ನಡುವೆ. ಅಟ್ರಾಕ್ಷನ್ ಭಾಳ ಐತಿ. ನಿಮ್ದಾದಂಥ ಒಂದು ಜೀವನನ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು, ನಾವಿಬ್ಬರು ಹೆಂಗೆ ಚೆನ್ನಾಗಿ ಮಾಡ್ಬೇಕಂತ ಡಿಸ್ಕಷನ್ಸ್ ಮಾಡ್ತೀರ ಅನಿಸತಿ. ಆ ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಒಳ್ಳೆ ರೀತಿಯಂತ ಭವಿಷ್ಯನ ಕಾಣ್ತಾರೆ ಅನಿಸತಿ. ಹಂಗಂದು ಭಾಳ ಸ್ಮೂತ್ ಇಲ್ಲ. ಇದು ನಾನು ಹೇಳ್ಬಿಡ್ತೇನೆ. ಅದೊಂದು ಇಂಪಾರ್ಟೆಂಟ್ ಏನಂದ್ರೆ ಇಷ್ಟೆಲ್ಲ ಹೇಳಿದ್ರಿ ನಮ್ದೆಲ್ಲ ಕಷ್ಟ ಐತಲ್ರಿ. ಇಲ್ಲ, ನಿಮ್ದು ಕಷ್ಟ ಐತಿ, ಜೀವನ ಕಷ್ಟ ಐತಿ. ನಿಮ್ದು ರಿಲೇಷನ್ಶಿಪ್ ಹರ್ಡಲ್ಸ್ ಬಂದಾವು, ತೊಂದರೆಗಳು ಬಂದಾವು, ಅಡೆತಡೆಗಳು ಬಂದಾವು. ಹರ್ಡಲ್ಸ್ ಅಂದ್ರೆ ಬಂದಿಲ್ಲ ಅಂತ ನಾ ಹೇಳಲ್ಲ, ಬಂದಾವು. ಬಂದರೂ ಸಹ ನೀವು ಆ ವ್ಯಕ್ತಿ ನಿಮ್ಗೊಂದು ವ್ಯಾಲ್ಯೂ ಕೊಡ್ತಾರ, ನಿಮ್ಮನ್ನು ಇಷ್ಟಪಡ್ತಾರ ಅಂತ ಹೇಳ್ತದೆ ನಾನು. ಓಕೆ. ಸೊ ಫಸ್ಟಿಗೆ ನಿಮ್ದು ರಿಲೇಷನ್ಶಿಪ್ ಭಾಳ ಚೆನ್ನಾಗಿತ್ತು ಅನಿಸ್ತದೆ. ಯಾರು ನೀವು ಕೇರೆ ಮಾಡಿಲ್ಲ ಅನ್ನಿಸ್ತಂದ್ರೆ, ಯಾರೇನೋ ಅಂದ್ಕೊಳ್ಳಿ, ನಾವು ಬಿಂದಾಸಾಗಿರೋಣ ಅಂತೇವಲ್ಲ ಹಂಗೆ ನಿಮ್ದು ಈ ರಿಲೇಷನ್ಶಿಪ್ ಇತ್ತು, ಚೆನ್ನಾಗಿತ್ತು. ಭಾಳ ಕೊಡೋದು ತೊಗೊಳೋದು ಅಂತೀವಲ್ಲ ನಾವು, ಅಂದ್ರೆ ಹಿಂಗೆ ಏನಂತೀವಿ ಕೊಡೋದು ತೊಗೊಳೋದು ಅಂದರೆ ಎನರ್ಜಿ ಲೆವೆಲ್ ಒಳಗೆ ಹೇಳ್ತದಾನೆ. ಈಕ್ವಲ್ ಆ್ಯಂಡ್ ಗಿವ್ ಟೇಕ್ ಇತ್ತಿಲ್ಲ, ಬ್ಯಾಲೆನ್ಸ್ ಕರೆಕ್ಟ್ ಇತ್ತು. ನೀವೇನು ಅವ್ರಿಗೆ ಒಂದು ನಿಮ್ಮ ಕಡೆಯಿಂದ ಒಂದು ಪ್ರೀತಿ ತೋರಿಸಿದ್ರೆ ಆ ಕಡೆಯಿಂದ ಈಕ್ವಲಾಗಿ ನಿಮ್ಗೆ ಅದು ವಾಪಸ್ ಪ್ರೀತಿ ತೋರಿಸ್ತಿದ್ರು ಅವರು. ಹಂಗೆ ಬ್ಯಾಲೆನ್ಸ್ಡ್ ಆಗಿ ಒಂದು ಹಾರ್ಮೋನಿಯಸ್ ಆಗಿ ಅಂದ್ರೆ ಎಲ್ಲೂ ಏನು ಚ್ಯುತಿ ಇಲ್ದಂಗೆ. ಈಗ ಒಂದೊಂದ್ಸಲ ಏನಾಗ್ತದೆ ಅಂದ್ರೆ ಈಗ ಆಗೈತೆ ನೆಕ್ಸ್ಟ್ ಈಗ ಸದ್ಯ ಪರಿಸ್ಥಿತಿ ಒಳಗೆ ನಿಮ್ಮದು ಹೆಂಗದ ನಿಮ್ಮ ವ್ಯಕ್ತಿ ಸೈಲೆಂಟ್ ಆಗಿಬಿಟ್ರೆ ಅನಿಸುತ್ತೆ.
ನಿಮ್ಮ ವ್ಯಕ್ತಿಗೆ ಅಬ್ಸಲ್ಯೂಟ್ಲಿ ಸೈಲೆಂಟ್ ಆಗ್ಯಾರ. ನೀವು ಭಾಳ ಅಂದ್ರೆ ಭಾಳ ಅವ್ರಿಗೆ ಅಟ್ಯಾಚ್ ಆಗಿರಿ. ಅವರು ನೀವು ಭಾಳನೇ ಇಷ್ಟಪಡ್ತಿದ್ದೀರ ಅವ್ರನ್ನ. ಬಟ್ ಅವರು ಏನೋ ಒಂದು ಟೈಮ್ ಬರಲಿ ಅಂತ ಕಾಯಕತ್ತಾರ. ಒಂದ್ಸತಿ ಅವ್ರಿಗೆ ಏನೋ ಮನಸ್ಸು ನೋವು ಆಗೈತಿ ನಿಮ್ಮ ರಿಲೇಷನ್ಶಿಪ್ ಒಳಗೆ. ಹೇಳಿದಿಲ್ಲ, ಕಷ್ಟಗಳು ಬಂದು ಬೇರೆ ಮಾತು ಕೇಳ್ಕೊಂಡ್ರಿ. ಮನಸ್ಸಿಗೆ ನೋವುಗಳು ಆಗ್ಯಾವು. ನಿಮ್ಮ ವ್ಯಕ್ತಿದ ಈಗ ಸದ್ಯ ಪರಿಸ್ಥಿತಿ ಒಳಗೆ ನಿಮ್ಮ ವ್ಯಕ್ತಿಗೆ ಹಾರ್ಟ್ ಬ್ರೇಕ್ ಆಗೈತಿ. ನೀವಿಲ್ಲಿ ಕೆಲವೊಬ್ರು ನೋ ಕಾಂಟ್ಯಾಕ್ಟ್ ಒಳಗಿರ್ಬೋದು, ಸಪ್ರೇಷನ್ ಒಳಗೂ ಇರಬಹುದು ಈಗ ಸದ್ಯ. ಬಟ್ ನೀವು ಮಾತ್ರ ಅವ್ರನ್ನೀಗ ಭಾಳ ಹಚ್ಕೊಂಡ್ಬಿಟ್ಟಿರಿ, ಭಾಳನೇ ಇಷ್ಟಪಡ್ತಿದ್ದೀರಿ. ನೀವು ರೆಡಿ ಅದಿರಿ, ನಿಮ್ಮ ಕಡೆಯಿಂದ ಫುಲ್ ಎಸ್. ಆ ವ್ಯಕ್ತಿ ಬಂದರೆ ಸಾಕು, ನಾನು ಆ ವ್ಯಕ್ತಿ ಜೊತೆಗೆ ಇರ್ತೇನೆ ಅಂತಂದು. ಬಟ್ ದೇ ಆರ್ ವೇಟಿಂಗ್ ಫಾರ್ ಒಂದು ಟೈಮ್ ಬರಲಿ. ನನಗೆ ಹೀಲಪ್ ಆಗಲೇಬೇಕು, ನಾನು ಹೀಲಪ್ ಆಗಬೇಕು, ನನಗೆ ಒಂದು ಟೈಮ್ ಬೇಕು. ಹೀಗಾಗಿ ನಿಮ್ಮ ವ್ಯಕ್ತಿ ಈಗ ಸೈಲೆಂಟ್ ಝೋನ್ ಒಳಗೆ ಅದಾರ ಅನ್ಸುತ್ತೆ. ಮಾತಾಡೋಕತ್ತಿಲ್ಲ ಅವ್ರು ನಿಮ್ಮ ಜೊತೆಗೆ, ಅಥವಾ ಮಾತಾಡಿದ್ರೆ ಫಸ್ಟ್ ಏನಿತ್ತರ ಅದೊಂದು ಖುಷಿ, ಒಂದು ಟೈಮ್ ಒಬ್ರಿಗೊಬ್ರು ಕೊಟ್ಕೊಳೋದ ಟೈಮ್ ಇಲ್ಲ. ಹಲೋ ಅಂದರೆ ಯಾವಾಗೋ ಹಲೋ ಹಾಕ್ತಾರೆ. ಏನು ಆರಾಮ ನೀವೇನೋ ಖುಷಿಯಿಂದ ಏನೋ ಹೇಳ್ತಿದ್ರಿ, ನೀವು ನಾರ್ಮಲಾಗಿ ಮಾತಾಡ್ತಿರ್ತೀರಿ, ಬಟ್ ಆ ಕಡೆಯಿಂದ ಏನು ರಿಯಾಕ್ಷನ್ ಬರ್ತೈತಿ. ಏನಾಯ್ತು ಇಷ್ಟ ತಾನೇ, ಏನು ಜೀವನ ಏನಾಯ್ತು ಇಲ್ಲ. ಏನಾರು ಒಂದು ನಿಮ್ಗೆ ಆಗಿದ್ದ ಘಟನೆ ಇರುತ್ತೆ, ಅದನ್ನ ನೆನೆಸ್ಕೊಂಡು ಮತ್ತೆ ನಿಮಗೂ ಬೇಜಾರು ಮಾಡೋದು, ಅವರು ಕಣ್ಣೀರು ಹಾಕೋದು. ಈ ರೀತಿ ಎನರ್ಜಿ ಒಳಗೆ ನಿಮ್ಮ ಪರ್ಸನ್ ಅದಾರ ಈಗ ಸದ್ಯ. ನೋಡ್ರಿ ಯಾರ್ಯಾರು ಪರ್ಸನ್ ಹಿಂಗೆ ಅದಾರಂತ. ಬಟ್ ಇದನ್ನೆಲ್ಲ ಕೆಲವೊಬ್ರು ಮಾತಾಡ್ತಿದ್ದೀನಿ ಅಂದರೆ ಹೇಳ್ಕೊತಾರೆ ಅನ್ಸ್ಕೊತೀನಿ. ಕೆಲವೊಬ್ರು ಇಲ್ಲ, ಅದೊಂದು ಟೈಮ್ ಬರಲಿ, ನಾನು ಆ ಟೈಮ್ ಬಂದಾಗ ನನ್ನ ಒಳಗೆ ಏನು ಅನಿಸುತ್ತೆ, ನನಗೆ ದುಃಖ ಆಗೈತೆ, ನೀ ಏನು ಮಾಡಿದ್ದೀನಿ ನನಗೆಲ್ಲ ಹೇಳ್ತೀನಿ, ನನ್ನ ಜೀವನದಾಗ ಏನಾಗ್ತದೆ ನನಗೆ ಹೇಳ್ಬೇಕಂತ ಸಮಾಧಾನದಾಗ ಸುಮ್ಮನಾಗ್ಬಿಟ್ರೆ ಅವ್ರು. ನಿಮಗೆ ಏನು ಕೆಲವೊಬ್ರಿಗೆ ಅವ್ರು ನಿಮ್ಮ ವ್ಯಕ್ತಿ ಯಾಕೆ ಹಿಂಗಾಗ್ಯಾರ ನಿಮ್ಗೆ ಗೊತ್ತಾಗೋದು. ಸೊ ಬಟ್ ಇದು ಭಾಳ ದಿನ ಇರೋಂಗಿಲ್ಲ. ಸ್ವಲ್ಪ ಅವ್ರಿಗೆ ಹಿಲಪ್ ಆಗಕ್ಕೆ ನೀವು ಬಿಟ್ಬಿಡ್ರಿ. ನೀವು ಹಿಲಪ್ ಆಗ್ರಿ, ನೀವು ನಿಮ್ಮ ಕರಿಯರ್ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ನೀವು ಲಕ್ಷ್ಯ ಕೊಟ್ಕೊಳ್ರಿ. ಅವರಿಗೆ ಅವ್ರು ಹಿಲಪ್ ಆಗಕ್ಕೆ ಬಿಡ್ರಿ. ಅವ್ರಿಗೆ ಸ್ವಲ್ಪ ಅವ್ರದ್ದೊಂದು ಸ್ಪೇಸ್ ಅಂತೇವಲ್ಲ ನಾವು, ಅವ್ರಿಗಾಗಿ ಒಂದು ಟೈಮ್ ಮಾಡ್ಕೊಂಡಾರವರು ಓಕೆ ಡನ್ ಅಂತ ಅದನ್ನು ಬಿಟ್ಬಿಡ್ರಿ. ಸೊ ಓವರಾಲ್ ಆಗಿ ಏನಂದ್ರೆ ನಿಮ್ಮ ವ್ಯಕ್ತಿಗೆ ಸದ್ಯಕ್ಕೆ ಟೈಮ್ ಬೇಕು ಅವರಿಗೆ. ನೀವು ಫಸ್ಟ್ ಹೆಂಗಿದ್ರೆ ಹಂಗೆ ಇರ್ತೀರೇನ್ರಿ ಮ್ಯಾಮ್, ನಮ್ಗೆ ಇರೋಕ್ಕೆ ಸಾಧ್ಯನ ಮ್ಯಾಮ್, ಹೌದ್ರಿ ಅಂತಂದರೆ ಈಗ ಸದ್ಯ ಅವ್ರಿಗೆ ಹೀಲಪ್ ಆಗಿ ಬಿಡ್ರಿ. ಆಮೇಲೆ ಸ್ವಲ್ಪ ನೀವೂ ಕಲೀರಿ, ಅವ್ರನ್ನೂ ಕಲಿಬೇಕು ಕೆಲವೊಂದು ಪಾಠಗಳನ್ನು ಜೀವನದೊಳಗೆ. ಅಂದರೆ ನೀವು ಕೆಲವೊಂದು ಚೇಂಜಸ್ ಮಾಡ್ಕೋಬೇಕು. ನೀವು ಅಂದ್ರೆ ಏನಾಗ್ತದೆ ಅಂದರೆ ಅತೀ ನಾವು ಒಬ್ಬರಿಗೆ ಡಿಪೆಂಡೆಂಟ್ ಆಗತ್ಬಿಟ್ರೆ ನಾವು ನಮ್ಮನ್ನು ಮರೆತುಬಿಟ್ಟೇವಿ, ಹಂಗಾಗೈತಿಲ್ಲ. ಸೊ ನೀವು ನಿಮ್ಮ ಬಗ್ಗೆ ಕಾಳಜಿ ಮಾಡ್ಕೋಬೇಕು. ನಿಮ್ಮನ್ನ ಬಗ್ಗೆ ನೀವು ಅಂದ್ರೆ ನನ್ನ ಕರಿಯರ್ ಒಳಗೆ ನಾನು ಹೆಂಗೆ ಸಕ್ಸಸ್ ಆಗಬೇಕು. ಓಕೆ, ನಿಮ್ದೊಂದು ಏನೋ ಸ್ಕಿಲ್ ಇರ್ತದೆ ಕರಿಯರ್ ಅಂತಂದ್ರೆ, ನನ್ನನ್ನು ನಾನು ಹೆಂಗೆ ಮೇಲೆ ತರಬೇಕು ನನ್ನ ಜೀವನದೊಳಗೆ. ನಾನು ಇವತ್ತು ಹೆಂಗಿದ್ದೆ, ನಾಳೆ ನಾ ಹೆಂಗಿರ್ತೇನೆ, ಹಂಗದೆ ಅಪ್ಡೇಟ್ ಆಗ್ಬೇಕು ನಮಗೆ ನಾವು ಅಂತ ಅರ್ಥ. ಯಾಕಂದ್ರೆ ನಿಮ್ಮ ವ್ಯಕ್ತಿ ಈಗ ನೀವು ಏನು ಮಾತಾಡಂಗಿಲ್ಲ, ಅವ್ರ ಪಾಡಿಗೆ ಅವ್ರು ಆರಾಮ ಅದಾರಲ್ಲ. ಅವ್ರಿಗೇನು ಈ ರಿಲೇಷನ್ಶಿಪ್ ಒಳಗೆ ಇನ್ ಫ್ಯೂಚರ್ ಆದ್ರೆ ನಿಮ್ಗೆ ನೆಕ್ಸ್ಟ್ ಇಮಿಡಿಯೇಟ್ ಫ್ಯೂಚರ್ ಒಳಗೆ ಆದ್ರೆ ನೀವು ಮಾತಾಡ್ಸಿದ್ರೆ ಮಾಡಿದ್ರೆ ಏನು ಮಾಡ್ತಿದ್ದೀರಿ ಅಂತಂದ್ರೆ, ಇಲ್ಲ ನಾ ಬ್ಯುಸಿ ಇದ್ದೆ, ನಾ ಆರಾಮಿದ್ದೆ, ನಾ ಫ್ರೆಂಡ್ ಜೊತೆಗೆ ಅಲ್ಲಿ ಹೊರಗೆ ಹೋಗಿದ್ದೆ, ಇಲ್ಲಿ ಹೊರಗೆ ಹೋಗಿದ್ದೆ, ಇದನ್ನ ಹೇಳ್ತಾರೆ ಅವರು. ನಿಮಗೆ ಅನಿಸುತ್ತೆ ನನಗೆ ಅಷ್ಟು ಟೈಮ್ ಕೊಡೋಕೆ ಟೈಮ್ ಇಲ್ಲ, ಬೇರೆಯವ್ರ ಕಡೆಗೆಲ್ಲ ಟೈಮ್ ಕೊಡೋಕೆ ಟೈಮ್ ಆಯ್ತಲ್ಲ ಅವರಿಗೆ ಅಂತ ನಿಮಗೆ ಅನಿಸುತ್ತೆ. ಇನ್ನೊಂದು 9 months, ಮ್ಯಾಕ್ಸಿಮಮ್ 9 months. ಇದು ಸ್ವಲ್ಪ ಹಿಂಗೆ ಇರ್ತದೆ ಇದು ಎನರ್ಜಿ ಅದು. ಸೊ ಅವ್ರಿಗೆ ಹೀಲಪ್ ಆಗೋಕೆ ನೀವು ಬಿಟ್ಬಿಡ್ರಿ. ಅದ ಅರ್ಥ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ಅವ್ರು ನೆನೆಸ್ಕೊಂಡು ನೀವು ಅಳ್ಕೊಂಡು ಕೂರೋದಲ್ಲ ಇದು. ನಿಮ್ಮಲ್ಲಿ ಒಂದು ಪ್ಯಾಷನ್ ಅಂತೇವಿ, ಅದೊಂದು ಪ್ರೀತಿ ಐತಲ್ಲ ನಿಮ್ಗೆ ಹಿಂಗೂ ಉಕ್ಕು ಕರಾಗತ್ತೆ. ಹಾಗಾಗಿ ನಿಮಗೂ ಈಗ ಬೇಜಾರಾಗಿರ್ಬೇಕು. ನೀವು ಭಾಳ ಅವ್ರಿಗೆ ಟೈಮ್ ಎನರ್ಜಿ ಕೊಡಾಕತ್ತೀರ ಅನಿಸುತ್ತೆ. ನಿಮ್ಮನ್ನು ನೀವು ಕಾಳಜಿ ಮಾಡ್ಕೊಳೋದು ಬಿಟ್ಬಿಟ್ಟಿರಿ. ಅದು ಎದುರಿಗಿದ್ದರಿಗೆ ಒಂಥರ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ.
ಸೊ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮನ್ನು ಇಷ್ಟಪಡ್ತಾರ, ಕನ್ಫ್ಯೂಸ್ ಒಳಗದಾರ, ಕೆಲವೊಬ್ಬರಿಗೆ ಕನ್ಫ್ಯೂಸ್ ಒಳಗದಾರ. ಇಲ್ಲಿ ಫುಲ್ ಕಾರ್ಡ, ಇಲ್ಲಿ ಫುಲ್ ಹೌದಾ. ಈಗ ಸದ್ಯ ಪರಿಸ್ಥಿತಿ ಒಳಗೆ ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದಾರ, ಡಿಸ್ಟ್ರಾಕ್ಷನ್ ಆಗ್ತಿದಾರೆ. ಅಂದ್ರೆ ನಿಮ್ಮಿಂದ ಬೇರೆ ಕಡೆ ಲಕ್ಷ್ಯ ಹೋಗೈತೆ ಅವ್ರ ಕಡೆಗೆ. ಯಾಕಂದ್ರೆ ಅವ್ರ ಕಡೆ ಲಕ್ಷ್ಯ ಕೊಂಡವ್ರ, ನಾ ಹಿಂಗೆ ನಿನ್ನ ಕಡೆ ಲಕ್ಷ್ಯ ಕೊಟ್ಕೊಂಡು ಬಂದ್ರೆ ನನ್ನ ಜೀವನದಾಗಿಂದ ಅವ್ರಿಗೆ ಅನ್ನಿಸ್ತು ನನ್ನ ಜೀವನದಾಗಿಂದ ಖುಷಿ ನಾ ಕಳ್ಕೊಳಕತ್ತೇನೆ. ನಿಮ್ಮನ್ನು ಬಿಟ್ಟು ಹೋಗ್ಯಾರ, ಗಿಲ್ಟ್ ಫೀಲ್ ಆಗ್ತತಿ, ಒಂದಿನ ರಿಗ್ರೆಟ್ ಆಗ್ತಾರ. ಆ ನೋವಿಂದ ಇದೇನು ನೋವು ಐತಲ್ಲ, ಆ ನೋವಿಂದ ಹೊರಗೆ ಬರ್ತಾರೆ. ಇಲ್ಲೇ ಕೆಲವೊಂದು ಕಾರ್ಡ್ಸ್ ರಿಪೀಟ್ ಆಗ್ಯಾವಿಲ್ಲ. ದಿ ಫುಲ್ ಕಾರ್ಡ್, ಐಸೋಲೇಷನ್ ಆ್ಯಂಡ್ 3 ಆಫ್ ಸೋರ್ಸ್. ಓಕೆ, ಡೆಕ್ ಚೇಂಜ್ ಕರೆ ಬಟ್ ಎನರ್ಜಿ ಸೇಮ್ ಇರ್ತಾವ ಎನರ್ಜಿ. ಕನ್ಫ್ಯೂಸ್ ಸ್ಟೇಟ್ ಒಳಗದಾರ, ಕೆಲವೊಂದು ಭಯಗಳಾಗ್ಯಾವ ಅವರಿಗೆ. ಅಂದ್ರೆ ನಾಳೆ ಏನೋ, ಯಾಕಂದ್ರೆ ಇಲ್ಲಿ ಒಂದು ಮನಸ್ಸು ನೋವು ಬಂತಲ್ಲೇ. ಯಾಕೆ ಇಲ್ಲಿ ಯಾರೋ ಬಂದ್ರು, ನಡು ಏನೋ ಮಾಡಿದ್ರು, ಏನೋ ಮಾತಾಡಿದ್ರು, ಸೊ ಅದೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಭಾಳ ಚೆನ್ನಾಗಿತ್ತು ಸ್ಟಾರ್ಟಿಂಗಿಗೆ. ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾರೆ. ಆ ನೋವು ಓವರ್ಕಮ್ ಆಗಿ ಅವ್ರು ದೇ ಆರ್ ಗೋಯಿಂಗ್ ಥ್ರೂ ಅದು ಏನಂತೀವಿ, ಅದು ಒಂದು ಹೀಲಿಂಗ್ ಫೇಸ್ ಒಳಗೆ ಹೊಂಟಾರ ಈಗ. ಸೊ ರೀಕನ್ಸಿಲೇಷನ್ ಆಗ್ತೈತಿ, ಡೋಂಟ್ ವರಿ. ಸೊ ನಾನೇನು ಮಾಡ್ರಿ ಮೇಡಮ್ ಈ ಪರಿಸ್ಥಿತಿ ಒಳಗೆ, ನಮಗೊಂಥರ ದಿಕ್ಕ ತೋರ್ಸ, ನೀವು ನೋಡಿದ್ರೆ ಹಿಂಗೆ ಹೇಳಿದ್ರಿ, ನಾನು ಏನು ಮಾಡಲಿ ಅಂತ ನಿಮ್ಗೊಂದು ಕ್ವಶನ್ ಅರೈಸ್ ಆಗ್ತದೆ. ಸೊ ನೀವೇನು ಮಾಡ್ರಿ, ನಿಮ್ಮನ್ನೇ ನೋಡ್ಕೊರಿ ಅಂತ ಹೇಳಿದ್ದೆ ನಾನು. ಕಂಡೀಷನಿಂಗ್, ಟೋಟಾಲಿಟಿ ನಿಮಗಾಗಿ ಕಾಡಿವು. ನಿಮ್ಮ ಕನ್ಫ್ಯೂಷನ್ಸಿಂದ ನೀವು ಹೊರಗೆ ಬರ್ರಿ. ನಿಮ್ಮ ಕನ್ಫ್ಯೂಷನ್ಸ್, ಆ ವ್ಯಕ್ತಿ ಬೇರೆ ಜೊತೆಗೆ ಹೋಗಿರ್ಬೇಕನ, ಥರ್ಡ್ ಪಾರ್ಟಿ ಜೊತೆಗೆ ಹೋಗಿರ್ಬೇಕನ, ಹಂಗೆ ಹೋಗಿ ಅದು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಲ್ಲ. ನಿಮ್ಮನ್ನು ನೀವು ನೀವು ಕಂಡೀಷನ್ ಅಂದ್ರೆ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ರಿ. ನೆಕ್ಸ್ಟ್ ಪರಿಸ್ಥಿತಿ ಏನು ಬರ್ತೈತಿ ಆ ಪರಿಸ್ಥಿತಿಗೆ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ರಿ. ಮೋಸ್ಟ್ಲಿ ನೀವು ಇನ್ನೂ ರೆಡಿ ಇಲ್ಲ. ಇಲ್ಲಿ ನೀವು ಬರೀ ಎಮೋಷ್ನಲಿ ಭಾಳ ಅಟ್ಯಾಚ್ ಆಗ್ತದ್ಬಿಟ್ಟು ಪ್ರಾಕ್ಟಿಕಲಿ ಬರಬೇಕಲ್ಲ. ಅದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆದಾಗ ನಮ್ಮ ಡಿಸಿಷನ್ಸ್ ಭಾಳ ಒಂದ್ಸಲ ತಪ್ತಾವೆ. ನಾವು ಒಬ್ರು ಇಷ್ಟಪಡ್ಕೊಂತ ನಾವು ಅವ್ರು ಹೇಳಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವು ನಮ್ಮ ಡಿಸಿಷನ್ಸ್ ತಪ್ಪಿರ್ತಾವೆ. ಆಮೇಲೆ ಕೂತ್ಕೊಂಡು ರಿಪೆಂಟ್ ಆಗೋದು, ಅಯ್ಯೋ ಯಾಕೆ ಹಿಂಗೆ ಮಾಡಿದ್ನ ಏನೋ, ಅವ್ರು ಯಾರೋ ಹೇಳಕತ್ತಿದ್ರು, ಅವ್ರ ಮಾತೇ ಕೇಳಿಲ್ಲ. ಹಂಗೆ ನಿಮ್ಮನ್ನು ನೀವು ಕಂಡೀಷನ್ ಮಾಡ್ಕೊಳ್ರಿ. ನೀವು ಏನನ್ನ ಬಿಟ್ಕೊಡ್ಬೋದ ಅಂದ್ರೆ ನೀವೊಂದು ಕೆಲವೊಂದು ನಾಳೆ ಆ ವ್ಯಕ್ತಿ ನಿಮ್ಮ ಜೊತೆಗೆ ಬಂದ್ರೆ, ಅಥವಾ ಈ ರಿಲೇಷನ್ಶಿಪ್ಪಾಗಿ ನಾನು ಏನೇನ ಬಿಟ್ಕೊಡ್ಬೇಕಾಗ್ತತಿ. ಕೆಲವೊಂದು ಇರ್ತೈತಿ, ಈಗ ನಿಂದು ಈ ಹ್ಯಾಬಿಟ್ ಬಿಟ್ಕೊಡು, ನೀ ಹಿಂಗಿರ್ಬೇಡ, ನಾ ಹಂಗಿರಲ್ಲ, ನೀ ಹಿಂಗಿರು, ಇಂಥವೆಲ್ಲ ಕಂಡೀಷನ್ ಹಾಕ್ತಾರಲ್ಲ. ಸೊ ಅದಕ್ಕೆ ಕನ್ಫ್ಯೂಸ್ ಒಳಗೆ ನೀವು ಅದಿರಿ. ನೀವು ಇದನ್ನು ಈಗ ಅದ್ರ ಬಗ್ಗೆ ವರ್ಕ್ ಮಾಡಿಕೊಡ್ರಿ, ಅದ್ರ ಬಗ್ಗೆ ತಿಳ್ಕೊಳ್ರಿ. ಹೋಗು ಓಕೆ, ಈ ರಿಲೇಷನ್ಶಿಪ್ ಹೋದ್ರೆ ನಾ ಹಿಂಗೆ ಇದನ್ನು ಬಿಟ್ಟು ಹೋಗ್ಬೇಕಾಗತ್ತೆ, ನನಗೊಂದು ಜಾಬ್ ಬಿಟ್ಟು ಹೋಗ್ಬೋದು. ಹೆಣ್ಮಕ್ಳಾದ್ರೆ ಪೇರೆಂಟ್ಸನ್ನು ಬಿಟ್ಟು ಹೋಗ್ತೀರಿ, ಕರೆಕ್ಟ್. ಒಬ್ಬೊಬ್ರು ಹೋಗಲ್ಲ ಅಂತೀರಿ. ಸೊ ಅದನ್ನು ಥಿಂಕ್ ಮಾಡಿರಿ. ಊರು ಬಿಟ್ಟು ಹೋಗ್ಬೇಕಾ, ನಾ ಊರು ಬಿಟ್ಟು ಹೋಗಿ ನನ್ನ ಜಾಬ್ ಇಲ್ಲ ಐತಿ, ನಾ ಹೆಂಗೆ ಬಿಟ್ಟು ಹೋಗಲಿ. ಕನ್ಫ್ಯೂಷನ್ಸ್ ಅದಾವೆ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ. ಏನಾಗ್ತದೆ ಅದು ಹೇಳಿದ ಹರ್ಡಲ್ಸ್ ಭಾಳ ಅದಾವೆ. ಇಬ್ಬರು ಒಬ್ರಿಗೊಬ್ರು ಇಷ್ಟಪಡ್ತೀರಿ, ಬಟ್ ಸಮ್ ಕನ್ಫ್ಯೂಷನ್ಸ್ ಆರ್. ನಿಮ್ಮ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾರೆ ಆನ್ ದಿ ಹೋಲ್. ಓಕೆ, ಈ ಕನ್ಫ್ಯೂಷನ್ಸ್ ಹೊರಗೆ ಬರ್ರಿ. ಇದು ನಿಮಗೆ ಈ ಟೈಮ್ ಇದೆ. ಸೊ ಅವ್ರಿಗೆ ಹೊರಗೆ ಬರೋಕೆ ಅವ್ರಿಗೇನು ಪ್ರಾಬ್ಲಮ್ಸ್, ಅವ್ರಿಗೇನು ಅನ್ಸತ್ತಲ್ಲ ಅದನ್ನು ಅವ್ರಿಗೆ ಹೊರಗೆ ಬರೋಕ್ಕೆ ಟೈಮ್ ಅವ್ರಿಗೆ ಕೊಟ್ರಿ. ಸೊ ನಿಮ್ಮ ಸ್ಪೇಸ್ನ ಈ ಟೈಮ್ನ ವೇಸ್ಟ್ ಮಾಡಿಬಿಡ್ರಿ ಅಳ್ಕೊಂಡು ಕುಂದ್ರದಾಗ. ಮುಂದೆ ಏನು ಮಾಡ್ಬೇಕು ನಾನು ಅನ್ನೋಂಥದ್ದು ನೀವು ವಿಚಾರ ಮಾಡಿರಿ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಹೆಲ್ಪ್ಫುಲ್ ಆತ ಅನ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಯಾರು ಫಸ್ಟ್ ಟೈಮ್ ನಾನು ರೀಡಿಂಗ್ಸ್ ನೋಡ್ತಿದ್ದೀರಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ರಿ. ಓಕೆ, ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ತದಂದ್ರೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.